ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಇವತ್ತಿನ ಲಾಗ್ ಬಂದು ಮಧ್ಯಾಹ್ನ 12:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೆಂಕಟೇಶಣ್ಣ ಅವ್ರ ಆ್ಯನಿವರ್ಸರಿ ಇದೆ, ಸೊ ಹಾಗಾಗಿ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿದೆ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ನೋಡಿದ್ರಲ್ಲ, ಪುನರ್ವಿ ಅಂತೂ ಫುಲ್ ಜೋಶಲ್ಲಿದ್ದಾರೆ. 1 ವೀಕಿಂದ ಕಂಟಿನ್ಯೂಸ್ ಆಗಿ ಸ್ಕೂಲ್ಗೆ ಹೋಗ್ತಾ ಇದ್ರು. ವೀಕೆಂಡಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಫುಲ್ ಖುಷಿ ಆಗ್ಬಿಟ್ಲು. ಅದರಲ್ಲೂ ಈ ನಮ್ಮ ಅಮ್ಮ ಯಶವಂತ್ ನೋಡಿದ್ರಂತೂ ಇನ್ನೂ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗುತ್ತೆ. ನಾವು ಮಡಿಕೇರಿಗೆ ಹೋಗೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ನಾವು ಬಿಟ್ಟಿದ್ದೇ ಲೇಟ್ ಆಗಿತ್ತು. 12:30 ಆಗಿಬಿಟ್ಟಿತ್ತು. ಮಡಿಕೇರಿಗೆ ಹೋಗಿ ರಿಟರ್ನ್ ಬರೋಸೊಳಗೆ ತುಂಬ ಲೇಟ್ ಆಗಿಬಿಡುತ್ತೆ. ಮತ್ತು ಸ್ಟೇ ಆಗೋ ಪ್ಲ್ಯಾನಿಂಗ್ ಅಂತೂ ಇಲ್ಲವೇ ಇರಲಿಲ್ಲ. ಯಾಕಂದರೆ ನೆಕ್ಸ್ಟ್ ಡೇನೇ ಮಕ್ಕಳಿಗೆಲ್ಲ ಸ್ಕೂಲ್ ಇದ್ದಿದ್ದ ಕಾರಣ ಸ್ಟೇ ಆಗೋ ಪ್ಲ್ಯಾನಿಂಗ್ ಇರಲಿಲ್ಲ. ಹಾಗಾಗಿ ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ನಮ್ಮ ಎವರ್ಗ್ರೀನ್ ಫೇವ್ರೆಟ್ ಸ್ಪಾಟ್ ಆದಂತಹ ನಾಗರೊಳೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಆಯಿತು. ಸೊ ಹಾಗಾಗಿ ಇವಾಗ ನಾವು ನಾಗರೊಳೆ ಕಡೆ ಹೊರಟಿದ್ದೀವಿ. ಬನ್ನಿ ನಮಗೆ ಯಾವ್ಯಾವೆಲ್ಲ ಪ್ರಾಣಿಗಳು ಸೈಟಿಂಗ್ ಆಗ್ತವೆ ಅಂತ ನೋಡೋಣ. ನಾಗರೊಳೆ ಒಂಥರ ನಮಗೆ ತವ್ರ ಮನೆ ಇದ್ದಾಗೆ. ಎಷ್ಟು ಸಲ ಹೋಗಿ ಬಂದರೂ ಬೇಜಾರೇ ಆಗಲ್ಲ. ಮತ್ತೆ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ತಾನೆ ಇರುತ್ತೆ. ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ ಅಲ್ಲ, ತವ್ರ ಮನೆಗೆ ಎಷ್ಟು ಸಲ ಹೋದ್ರೂ ಬೇಜಾರೇ ಆಗಲ್ಲ. ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸ್ತಾನೆ ಇರುತ್ತೆ ಅಲ್ವಾ. ಹಾಗೆ ನಮಗೆ ಈ ನಾಗರೊಳೆ ಮೇಲೆ ಒಂಥರ ಕನೆಕ್ಷನ್ ಇದೆ. ಫಾರೆಸ್ಟು, ಈ ಗ್ರೀನರಿ, ಹಚ್ಚ ಹಸಿರಂದರೆ ಮನಸ್ಸಿಗೆ ಒಂಥರ ಖುಷಿ, ರಿಫ್ರೆಶ್ಮೆಂಟ್ ಸಿಗುತ್ತೆ. ಒಂದಷ್ಟು ಎನರ್ಜಿ ಸಿಗ್ತಾ ಹೋಗುತ್ತೆ. ಒಂದಷ್ಟು ಹೊಸ ಹೊಸ ಥಾಟ್ಗಳು ಬರ್ತಾ ಹೋಗುತ್ತೆ. ಹಬ್ಬಬ್ಬ ಅದನ್ನ ಬಾಯಲ್ಲಿ ಹೇಳೋದಕ್ಕೆ ಆಗಲ್ಲ, ಅದನ್ನ ಅನುಭವಿಸಿದ್ರೇ ಗೊತ್ತಾಗೋದು. ಫಾರೆಸ್ಟ್ ಒಳಗಡೆ ರೋಡ್ ಪಕ್ಕದಲ್ಲಿ ಕಾಡು ಜನರ ಮನೆಗಳು ಸಿಗ್ತಾ ಹೋಗುತ್ತೆ. ಹಾಗೆ ಮುಂದೆ ಹೋಗ್ತಾ ಒಂದು ದೊಡ್ಡ ಬಂಡೆಕಲ್ಲು ನೋಡ್ತಾ ಇದ್ದೀರಲ್ಲ, ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲೊಂದು ದೊಡ್ಡ ಆನೆ ನಿಂತಿದೆಯೇನೋ ಅನ್ನೋ ಫೀಲ್ ಆಗಿತ್ತು ನನಗೆ. ಹೊಸಬ್ರು ಯಾರಾದರೂ ಬಂದಾಗ ಈಗ ಹಾಗೇ ಆಗುತ್ತೆ. ನಿಮಗೂ ಸಹ ಯಾರಾದರೂ ನಾಗರೊಳೆಗೆ ಬಂದಾಗ ಈ ಬಂಡೆಕಲ್ಲು ನೋಡ್ಬಿಟ್ಟು ಇಲ್ಲ ಆನೆ ನಿಂತಿದೆಯೇನೋ ಅನ್ನೋ ಫೀಲ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇಲ್ಲಿ ಬತ್ತೈತೆ ನಮ್ಮಿಂದನೇ ಅದು ಈ ಮಾವಿನ ಮರ ಬಿದೋಗಿದೆ, ಆದ್ರೂ ಮಾವಿನೆಲೆ ಚಿಗುರುಗಳು ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಏನು ಸರ್? ಓಕೆ, ಇಷ್ಟಕ್ಕೆ ಎದ್ರಕೊಂಡ್ರೆ ರೋಡ್ ಸೈಡ್ ಅಲ್ಲಿ ಇರೋದು ನಾನೇ ನೋಡಿಲ್ವಾ. ಎಂಜಾಯ್ ಮಾಡಿದ್ರೆ ಸರಿ ಇಲ್ಲ ಅಲ್ಲ, ಅದು ಹೋಗುವಾಗ ಹೋಗ್ಬಾರ್ದು. ವೆಹಿಕಲ್ ವೈಟ್ ಮಾಡ್ಬೇಕು, ಚಾರ್ಜ್ ಮಾಡುತ್ತೆ. ಇವ್ರು ಎದ್ರುಕೊಂಡ್ಬೇಕು ಹೋಯ್ತಿಲ್ಲ ಎಲ್ಲ ಎರಡು ಆ ಕಡೆ ಹೊಡಿತವೆ. ಈ ಎರಡದು ಕಣ ಎಲ್ಲೈತೆ ಇನ್ನೂ ಟೋಟಲ್ 5 ಆನೆ. ನಾನ್ ನೋಡ್ರದ್ದು
ಮಾಡಕ್ಕೆ ಚಾರ್ಜ್ ಮಾಡ್ತಾವ ಅಪ್ಪ ನಮ್ಗೂ ಹಂಗೆ ತಾನೆ ರಾಮಚಂದ್ರ ಪೂಜೆಯವ್ರು ಬಂದಾಗ IAS ಅಧಿಕಾರಿ ಎಂಟಿ ಸಾಯಿಸ್ಕೊಂಡು ನೀವು ಆನೆ ಬಂದಿಲ್ಲಿ ಈಗ ಮೊನ್ನೆ ಟಿ ಎಸ್ಟೇಟ್ ಅಲ್ಲಿ ಮೊನ್ನೆ ತೋಟಕ್ಕೆ ಬಂದು ಸಾಯಿಸ್ಬಿಡ್ಲಿಲ್ವ ಈಗ ಮೊನ್ನೆ ತೋಟದ ನಿಂತಿರೋರ್ನೆಲ್ಲ ಅಟ್ಯಾಕ್ ಮಾಡಿ ಸಾಯಿಸಿರೋದು. ನೋಡಿದ್ರಲ್ಲ ವೆಹಿಕಲ್ ಎಲ್ಲ ನಿಂತಿರೋದು ನೋಡ್ಬಿಟ್ಟು ನಾವು ಮೇ ಬಿ ಹುಲಿನೇ ಇರಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಂತೂ ಇದ್ವಿ. ಬಟ್ ಹೋಗ್ತಾ ನೋಡಿದ್ರೆ ಅಲ್ಲಿ ಎಲಿಫೆಂಟ್ ಇದ್ದಿದ್ದು, ಅಲ್ಲಂತೂ 5-6 ಎಲಿಫೆಂಟ್ ಇದ್ದು, ಬೇಬಿ ಎಲಿಫೆಂಟು ಸಹ ಇತ್ತು. ನನಗೆ ಬೇಬಿ ಎಲಿಫೆಂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನೋಡಂತೂ ಫುಲ್ ಖುಷಿಯಾಗೋದ್ವಿ. ಹಾಗೆ ಬರ್ತಾ ಮುಂದೆ ಜಿಂಕೆಗಳು ರೋಡ್ ಕ್ರಾಸ್ ಮಾಡ್ತಾ ಇದ್ದೋ, ಅದನ್ನು ನೋಡಂತೂ ಇನ್ನೂ ಖುಷಿ ಆಯಿತು ಫ್ರೆಂಡ್ಸ್. ವೆಂಕಟೇಶ್ ಅಣ್ಣ ಸಡನ್ನಾಗಿ ಸಫಾರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಬಟ್ ಅಲ್ಲಿ ಹೋಗಿ ವಿಚಾರಿಸಿದಾಗ ಸಫಾರಿ ಟೈಮಿಂಗ್ಸ್ ಕ್ಲೋಸ್ ಆಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಅಲ್ಲೇ ವೆಂಕಟೇಶ್ ಅಣ್ಣ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಅಂದ್ಬಿಟ್ಟು ಮಾತಾಡಿಸ್ತಿದ್ದಾರೆ. ಆನ್ ದ ವೇ ಬರ್ತಾ ಒಂದು ಒಳ್ಳೆ ಕೆಫೆ ಇತ್ತು, ಕಾಫಿ ಕುಡ್ದು ಹೋಗೋಣ ಅಂತ ಬಂದ್ವಿ. ಬರ್ತಿದ್ದಾಗೆ ಮಕ್ಕಳೆಲ್ಲ ಪ್ಲೇ ಏರಿಯಾ ಇತ್ತಲ್ಲ, ಸೊ ಹಾಗಾಗಿ ಅವರೆಲ್ಲ ಆಟ ಆಡಬೇಕು ಅಂತ ಹೋದರು. ಈ ಕೆಫೆ ಬಗ್ಗೆ ಹೇಳ್ಬೇಕಂತ ಅಂದರೆ ಇದ್ರ ಬ್ಯಾಕ್ ಸೈಡನ್ನೇ ಕಾಫಿ ಟೀಗೆ ಬೇಕಾದಂತಹ ರಾ ಮೆಟೀರಿಯಲ್ನೆಲ್ಲ ಅಲ್ಲೇ ಪ್ರಿಪೇರ್ ಮಾಡುವಂಥದ್ದು. ಇಲ್ಲಿನ ಕಾಫಿ ಅರೋಮಾ ಅಂತೂ ಅದ್ಭುತವಾಗಿರುತ್ತೆ. ಹಾಗೆ ಕೆಫೆ ಒಳಗಡೆ ಕೂತ್ಕೊಂಡು ಈ ರೀತಿ ಟೀ ಎಸ್ಟೇಟು ಒಂದು ಒಳ್ಳೆ ಗ್ರೀನರಿ ನೋಡ್ತಾ ಅದ್ರ ಮಧ್ಯೆ ಕಾಫಿ ಕುಡಿಯೋದಂತೂ ಇನ್ನೂ ಮಜವಾಗಿರುತ್ತೆ. ಫ್ಯಾಮಿಲಿ ಎಲ್ಲ ಒಂದು ಒಳ್ಳೆ ಮಾತುಕತೆ ಆಡ್ಕೊಂಡು ಹರಟೆ ಹೊಡಿತಾ ಇದ್ವಿ. ಇನ್ನು ನಮ್ಮ ಮಕ್ಕಳೆಲ್ಲ ಐಸ್ ಕ್ರೀಮ್ ಬೇಕು ಅಂತ ಅಂದರು, ಅವರು ಸಹ ಹೊರಗಡೆ ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಕೆಫೆಯಿಂದ ಪಿರಿಯಾಪಟ್ಟಣ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ತಾಯಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮತ್ತೆ ಮೈಸೂರು ಕಡೆ ಹೊರಟ್ವಿ. ಮೈಸೂರಿಗೆ ಬರೋಸೊಳಗೆ ಸಾಯಂಕಾಲ ಆಗಿತ್ತು. ಸೊ ಡಿನ್ನರೆಲ್ಲ ಮುಗಿಸಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಬೇಗ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.